ಭೀಮವಾದ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆ. ಶಿಡ್ಲಘಟ್ಟದಲ್ಲಿ ರಾಜ್ಯಾಧ್ಯಕ್ಷ ಡಾ ಬಿಎನ್ ವೆಂಕಟೇಶ್ ನೇತೃತ್ವದಲ್ಲಿ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರಾಜ್ಯಾಧ್ಯಕ್ಷ ಡಾ ಬಿಎನ್ ವೆಂಕಟೇಶ್ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದಿಂದ ಪರಿವೀಕ್ಷಣಾ ಮಂದಿರದವರೆಗೂ ಸಂಘದ ಪದಾಧಿಕಾರಿಗಳೊಂದಿಗೆ ಮೆರವಣಿಗೆ ಮೂಲಕ ತೆರಳಿ ಪರಿವೀಕ್ಷಣಾ ಮಂದಿರದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಂತರ ಮಾತನಾಡಿದ ಡಾ ಬಿಎನ್ ವೆಂಕಟೇಶ, ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಸಂಚಾರ ಮಾಡ್ತಿವೆ. ಆ ಮೂಲಕ ಬಡ ಕುಟುಂಬಗಳಿಗೆ ನಮ್ಮಿಂದಾದ ಸಹಾಯ ಮಾಡಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸುತ್ತಿವೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡೋ ಉದ್ದೇಶದಿಂದ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂಚಿಸಿರುವ ಮಾರ್ಗದರ್ಶನದಲ್ಲಿ ನಡೀತೇವೆ ಎಂದಿದ್ದಾರೆ. ಸಂಘಟನೆ ಮುಖಾಂತರ ಇವತ್ತು ಸುಮಾರು ಒಂದು 6-7 ತಿಂಗಳಿಂದ ಹೆಣ್ಣು ಮಕ್ಕಳು ಡೆಲಿವರಿ ಆದರೆ ಅವರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀರಿ. ಆಮೇಲೆ ಯಾರಾನ ನಮ್ಮ ಚಳುವಳಿಗಳಿಂದ ತೀರೋದ್ರೆ ಅವ್ರಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀರಿ. ನೆಕ್ಸ್ಟು ಸ್ಕೂಲ್ಗಳು ಓಪನ್ ಆಗ್ತೈತೆ. ಬಡ ಮಕ್ಕಳಿಗೆ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ಗಳು ಕೊಡ್ಬೇಕಂತೇಳಿ ತೀರ್ಮಾನಗಳು ಹಾಕೊಂಡಿದ್ದೀರಿ. ಇವತ್ತೆಲ್ಲ ಈ ಯೋಜನೆಗಳೆಲ್ಲ ನಾವು ನಮ್ಮ ಲೀಡರ್ಗಳು ನಾವು ಎಲ್ಲ ಜೊತೆಯಲ್ಲಿ ಕುಂತು ಮಾತಾಡಿ ನಾವು ಮಾಡ್ತಾರೆ. ನಮ್ಗೆ ಯಾರು ಹೆಲ್ಪ್ ಇಲ್ಲ, ಏನಿಲ್ಲ. ನಮ್ಮ ದುಡಿಮೆನ ನಾವು ನಮ್ಮ ಜನಾಂಗಕ್ಕೆ ಏನಾನ ಒಂದು ಮಾಡ್ಬೇಕಂತೇಳಿ ಹೊರಟಿದ್ದೀರಿ. ಇವತ್ತು ಸಿಲ್ಗಟ್ಟದಲ್ಲಿ ಕರೆಸಿತ್ತು ನಮ್ಮೆಲ್ಲ ಭೀಮಾ ಒಂದು ಕುಟುಂಬದವ್ರಿಗೆ, ನನ್ನ ಸಂಘಟನೆ ಲೀಡರ್ಗಳಿಗೆ ಎಲ್ಲರಿಗೂ ಮಾತಾಡಿ 2 ಮಾತು ಮಾತಾಡಕ್ಕೆ ಮುಗಿಸ್ಕೊಡ್ತೀನಿ. ಜೈ ಭೀಮ್, ಜೈ ಭಾರತ್. ಜಿಲ್ಲಾ ಸಂಚಾಲಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ ಭೀಮಾದ ಸೃಷ್ಟಿ ಮಾಡಿ ಒಂದು ಸಂಘಗಳು ಕಟ್ಟಬೇಕಂತ ಹೇಳ್ಬಿಟ್ಟು ನಮ್ಮ ಭೀಮಾದಿಂದ ನಮಗೆ ಒಂದು ಸ್ವಲ್ಪ ಒಂದು ಅಧಿಕಾರ ಅನ್ನೋದು ನಮಗೆ ಒಂದು ಜಿಲ್ಲಾ ಸಂಚಾಲಕನಾಗಿ ಅಧಿಕಾರ ಕೊಟ್ಟಿದ್ದಾರೆ. ಆ ಕಾರ್ಯನ ನಾವು ಕಟ್ಟುವಂಥ ಪ್ರಯತ್ನ ಮಾಡ್ತೀವಿ. ತಾಲೂಕಲ್ಲೂ ನಮ್ಮ ಭೀಮವಾದ ಅನ್ನೋದು ಕಟ್ಟೋದಂತ ನನ್ನ ಕರ್ತವ್ಯನ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ 100 ಸಂಖ್ಯೆಯಲ್ಲಿ ಮಹಿಳೆಯರು, ಯುವಕರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗರ್ಭಿಣಿ ಮಹಿಳೆಯರಿಗೆ ತಮ್ಮ ಜೀವನ ನಿರ್ವಹಣೆಗಾಗಿ 3,000 ರೂಪಾಯಿಗಳನ್ನು ಸಂಘದ ವತಿಯಿಂದ ನೀಡಲಾಯಿತು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.